ಎಲ್ಲಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಯಶ್ವಿಸ್ ಚಾನಲ್. ಎಸ್, ಇವತ್ತು ಸ್ಯಾಟರ್ಡೆ. ನಾನು ಆಕ್ಚುಲಿ ಈವ್ನಿಂಗ್ 5 o'clock ಅಷ್ಟಿಗೆ ಇಂಟ್ರೋ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಆಕ್ಚುಲಿ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ನಾವು 7 o'clock ಎದ್ಬಿಟ್ಟು 9 o'clock ಅಷ್ಟಿಗೆ ಫಟ್ ಅಂತ ರೆಡಿ ಆಗಿ ಚಿಕ್ಕಬಳ್ಳಾಪುರದಲ್ಲಿರೋ ಆದಿಯೋಗಿ ಶಿವದ ಸ್ಟ್ಯಾಚು, ಇಶಾ ಫೌಂಡೇಶನ್ ಅವ್ರದ್ದು ನೋಡ್ಕೊಬರಕ್ಕೆ ಹೋಗಿದ್ವಿ ಆ ಪ್ಲೇಸಿಗೆ. ನಾವು ಇದುವರೆಗೂ ಹೋಗಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಮ್ಮ ಪಾಪನ ಕರ್ಕೊಂಡು ಹೋಗಿದ್ವಿ. ಅಂಡ್ ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರ ಬಂದು ಜಸ್ಟ್ 75 kilometers ಅಷ್ಟೇ. ಅಂಡ್ ಇವತ್ತು ಸ್ಯಾಟರ್ಡೆ ನಾವು 9 ಅಷ್ಟೊತ್ತಿಗೆ ಬಿಟ್ಟರು ಕೂಡ ಸ್ವಲ್ಪ ಕೆಲವೊಂದ್ ಕಡೆ ಟ್ರಾಫಿಕ್ ಇತ್ತು, ಕೆಲವೊಂದ್ ಕಡೆ ಇರ್ಲಿಲ್ಲ. ಸೊ ಅದು ಕೂಡ ನಾವು ಜಸ್ಟ್ 1.5 hour ಅಂದ್ರೆ ಇಲ್ಲಿ 9ಗೆ ಹೊರಟಿದ್ವಿ, ಅಲ್ಲಿ 10:30 ಅಷ್ಟೊತ್ತಿಗೆಲ್ಲ ಅಲ್ಲಿ ಹೋಗಿ ರೀಚ್ ಆದ್ವಿ. ಅಂಡ್ ಮಾರ್ನಿಂಗ್ ನನಗೆ ಅಷ್ಟು ಗಡಿಬಿಡಿಯಲ್ಲಿ ಬೇಗ ಹೊರಟಿದ್ದು ಸಡನ್ ಪ್ಲಾನ್ ಆಗಿರೋದ್ರಿಂದ ಅದೇ ರೀತಿ ವಿಡಿಯೋ ಶೂಟ್ ಮಾಡಕ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ವಿಡಿಯೋನ ನಾನು ಈಗ ಶೂಟ್ ಮಾಡ್ತಾ ಇದ್ದೀನಿ. ಅಂಡ್ ಅಲ್ಲಿ ಚಿಕ್ಕಬಳ್ಳಾಪುರ ತುಂಬಾ ಚೆನ್ನಾಗಿದೆ, ತುಂಬಾ ಕಾಮ್ ಆಗಿತ್ತು, ಪೀಸ್ಫುಲ್ ಆಗಿತ್ತು. ಅಂಡ್ ಎಲ್ಲಾ ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಅಂಡ್ ಇದನ್ನ ತೋರಿಸ್ತೀನಿ ಕೂಡ ಏನೇನ್ ಹೇಗಿದೆ ಅಂತ ಎಲ್ಲ. ತುಂಬಾ ಜನ ಹೋಗಿರ್ತಾರೆ, ತುಂಬಾ ಜನ ಹೋಗಿರಲ್ಲ. ನಾವು ಕೂಡ ಇದೇ ಫಸ್ಟ್ ಟೈಮ್. ಅಂಡ್ ಅಲ್ಲಿ ಶಿವಾಗೆ ಪೇಂಟ್ ಕೂಡ ಎಲ್ಲ ಮಾಡ್ತಾ ಇದ್ರು, ಸ್ಪ್ರೇ ಪೇಂಟ್. ಯಾಕಂದ್ರೆ February 9th ಬಂದು ಶಿವರಾತ್ರಿ ಅಲ್ವಾ. ಸೊ ಶಿವರಾತ್ರಿ ಅಂದ್ರೆ ತುಂಬಾ ಜನ ಸೇರ್ತಾರೆ, ತುಂಬಾ ಕ್ರೌಡ್ ಇರುತ್ತೆ. ಅಂಡ್ ಶಿವರಾತ್ರಿ ಅಂದ್ರೆ ಶಿವನ ಹಬ್ಬ ಅಲ್ವಾ. ಸೊ ಚೆನ್ನಾಗಿ ಕಾಣ್ಬೇಕು ಅಂತ ಅವಾಗ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿದೆ. ಅಂಡ್ ಅದರಲ್ಲಿ ನಾಗಪೂಜೆ ಮಾಡ್ತಾರೆ. ಓಕೆ, ಸೊ ಅದು ಕೂಡ ಅಂದ್ರೆ ಅದ್ರ ಕೆಳಗಡೆ ನಾಗಪೂಜೆದೆಲ್ಲ. ಸೊ ಎಲ್ಲಾರು ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂಡ್ ಅದು ಇಶಾ ಫೌಂಡೇಶನ್ ಆದಿಯೋಗಿದು ಶಿವದ ಸ್ಟ್ಯಾಚು ಅಂತ ಎಲ್ಲರೂ ನೋಡಿರ್ತಾರೆ. ಅಂಡ್ ಅದು ಬಂದು 112 ಅಡಿ ಇದೆ, 112 feet ಹೈಟ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಹತ್ರದಿಂದನೂ ಚೆನ್ನಾಗಿ ಕಾಣುತ್ತೆ, ದೂರದಿಂದನೂ ಚೆನ್ನಾಗಿ ಕಾಣುತ್ತೆ. ಅಂಡ್ ಹೋಗೋ ರೋಡು ಅಷ್ಟೇ ತುಂಬಾ ಚೆನ್ನಾಗಿದೆ. ಮುಂಚೆ ಟಾರ್ ಇರ್ಲಿಲ್ಲ ಅಂತೆ, ಬಟ್ ಇವಾಗ ಟಾರ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಕಾಮ್ ಆಗಿದೆ. ಅಂಡ್ ಎಲ್ಲರೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂಸ್ ಆಗಿ ನೋಡಿ. ಓಕೆ, ಎಸ್, ಇವಾಗ ನಾವು ಚಿಕ್ಕಬಳ್ಳಾಪುರದಿಂದ ಹೋಗೋ ರೋಡಲ್ಲಿ ನಮ್ಮ ಲೆಫ್ಟ್ ಸೈಡ್ ಎಲ್ಲ ಬಂಡೆಗಳು ಕಾಣಿಸ್ತಾ ಇತ್ತು. ನೀವು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಬಂಡೆ ಮೇಲೆ ಕರ್ನಾಟಕ ಭೂಪಟದ ಚಿತ್ರ ಬಿಡಿಸಿ ಕೆಂಪು ಮತ್ತು ಹಳದಿ ಬಣ್ಣನ ಹಚ್ಚಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ನೋಡಿ ಇನ್ನೊಂದು 5 kilometers ಇದ್ದ ಹಾಗೆ ಅಲ್ಲೊಂದು ಕಡೆ ನಾವು ಸ್ಟಾಪ್ ಮಾಡಿದ್ವಿ. ಏಕೆಂದರೆ ಸೀನರಿ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಬೇರೆ ಯಾವುದೋ ಹೊರ ದೇಶದಲ್ಲಿ ಕಾಣಿಸ್ತಾ ಇತ್ತು. ಈ ಕಡೆ ಲೆಫ್ಟ್ ಸೈಡ್ ಕಂಪ್ಲೀಟ್ ಎಲ್ಲ ಬಟನ್ ರೋಸ್ ಹಾಕಿದ್ರು. ತುಂಬ ಚೆನ್ನಾಗಿ ಪುಟ್ಟು ಏನಿದು ಅಂತ ಹತ್ರ ಹೋಗಿ ನೋಡಿದಾಗ ಗೊತ್ತಾಯಿತು, ಕಂಪ್ಲೀಟ್ ಬಟನ್ ರೋಸ್. ಅದು ಅಷ್ಟು ಫೀಲ್ಡು ಸಕ್ಕದಾಗಿತ್ತು, ರೆಡ್ ಕಲರ್. ಆ್ಯಂಡ್ ಅದೇ ನಮ್ಮ ಲೆಫ್ಟ್ ಸೈಡ್ ನೋಡಿದ್ರೆ, ಸೊ ನೀವು ನೋಡ್ಬೋದು ಅಲ್ಲಿ ಫುಲ್ಲು ಬೆಟ್ಟ ಗುಡ್ಡ ಹೀಗೆ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಮಧ್ಯ ನೀರಿದೆ ನೋಡಿ, ಫುಲ್ ಬ್ಲೂ ಕಲರಲ್ಲಿ. ಆ್ಯಂಡ್ ಆ ಕಡೆ ಸುತ್ತ ಬೆಟ್ಟ ಇದೆಯಲ್ಲ, ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ, ಒಳ್ಳೆ ಸ್ನೋ ಬಿದ್ದ ಹಾಗೆ. ಅದು ಆ್ಯಕ್ಚುಲಿ ಕೊರ್ದಿರೋದು ಆ ಥರ ಆಗಿದೆ. ಫ್ರೆಶ್ಶಾಗೆ ವೈಟಾಗಿ ಕಾಣಿಸ್ತಾ ಇದೆ. ಆ ಜಾಗ ನೋಡಿದ್ರೆ ನಿಜವಾಗ್ಲೂ ನೀವು ಯಾವುದೋ ಅಲ್ಲಿ ಏನಾದ್ರು ಒಂದು ರೀಲ್ಸ್ ಮಾಡಿಬಿಟ್ರೆ ಎಲ್ಲೋ ಫಾರಿನಲ್ಲಿ ಹೋಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅನ್ನೋ ಆಗಿತ್ತು. ಆ್ಯಂಡ್ ಅದೇ ಟೈಮ್ಗೆ ನಮ್ಮ ಪುಟಾಣಿ ಕೂಡ ಎದ್ಲು. ಅವಳು ಕಾರ್ ಎಲ್ಲರೂ ನಿಲ್ಲಿಸ್ಬಿಟ್ರೆ ಸಾಕು, ಅವಳು ಎದ್ಬಿಡ್ತಾಳೆ. ಸೊ ಎದ್ಬಿಟ್ಟು ನೋಡಿ ಅವಾಗಿನ ಎದ್ದಿರೋದು ಯಾವ ಥರ ಮಾಡ್ತಾಳೆ ಅಂತ. ಆಮೇಲೆ ಗೊತ್ತಾಯಿತು, ಸ್ವಲ್ಪ ಒಂದು 2 minutes ಅಷ್ಟೇ. ಆಮೇಲೆ ಫುಲ್ ಚೆನ್ನಾಗಿ ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಸ್ಮೈಲ್ ಮಾಡ್ತಾ ಇದ್ಲು ಫುಲ್ಲು. ನಾನು ನೋಡೋದು ಸ್ಮೈಲ್ ಮಾಡೋದು. ನಾವು ಎಲ್ಲಾದರೂ ಪಾಪ ಬಂದುಬಿಡುತ್ತೆ ನಮ್ಮ ಜೊತೆಗೆ. ಫುಲ್ಲು ನಾವು ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಪಾಪನೇ ಎದ್ದೊಳಿಸ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಸ್ನಾನ ಮಾಡಿಸಿ ಬರೀ ಹಾಲು ಕುಡಿಸಿ ಕರ್ಕೊಂಡು ಬಂದಿದ್ದೆ. ಹಾಗೆ ಹಾಲು ಕೂಡ ಅವಳಿಗೆ ತೊಗೊಂಡು ಬಂದಿದ್ದೆ. ಸೊ ಇಲ್ಲಿ ಹೋಗ್ತಾ ಇದ್ದಂಗೆ ಇನ್ನೊಂದು 2 kilometers ಅಷ್ಟೊತ್ತಿಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಸದ್ಗುರು ಸನ್ನಿಧಿ ಅಂತ ಒಂದು ಇದನ್ನ ಹಾಕಿರ್ತಾರೆ. ಸೊ ಅಂದರೆ ಅಲ್ಲಿಂದ ನಿಮಗೆ ಆ ಪ್ಲೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ತುಂಬ ಚೆನ್ನಾಗಿದೆ ರೋಡು. ಫುಲ್ಲು ಹೇಗೆ ಅಂದರೆ ಬೆಟ್ಟ ಗುಡ್ಡಗಳ ಮಧ್ಯೆ ರೋಡನ್ನ ಮಾಡಿದ್ದಾರೆ. ಹೊಸದಾಗಿ ಟಾರ್ ಹಾಕ್ಸಿದ್ದು ಅನಿಸುತ್ತೆ. ಸೊ ಹೋಟೆಲ್ ಕೂಡ ಓಪನ್ ಆಗಿದೆ ಎಷ್ಟೊಂದು ಅಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಹೋಗೋ ರೋಡಂತೂ ಬೆಟ್ಟ ಗುಡ್ಡ ಮಧ್ಯ ಹೋಗೋ ರೋಡು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೀನ್ರಿ ಮಾತ್ರ ಬ್ಲೂ ಸ್ಕೈ, ಆ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಹೊಸದಾಗಿ ಟಾರ್ ಬೇರೆ ಹಾಕಿದ್ರು. ಫುಲ್ ಮಣ್ ರೋಡ್ ಇತ್ತಂತ ಅದು ಆ್ಯಕ್ಚುಲಿ. ಈಗ 1 week or 15 days ಬ್ಯಾಕ್ ಅವರು ರೋಡ್ ಹಾಕಿದ್ದಾರೆ ಅನಿಸುತ್ತೆ. ಸೊ ಬೆಟ್ಟಗುಡ್ಡಗಳ ಮಧ್ಯೆ ಅಲ್ವಾ, ಫುಲ್ ಫ್ಲ್ಯಾಟಾಗಿ ಮಾಡೋಕ್ಕಾಗಲ್ಲ. ಸ್ವಲ್ಪ ರೋಡು ಅಫ್ಕೋರ್ಸ್ ಅದು ವೇವಿ ಥರನೇ ಇದೆ,
ಕರ್ವ್ ಎಲ್ಲ ಇದೆ ಮತ್ತು ಅಪ್ಪು ಡೌನು ಇದೆ. ಅದು ಬೌನ್ಸ್ ಕೂಡ ಆಗ್ತಾ ಇರುತ್ತೆ ಕಾರ್, ಯಾಕೆಂದರೆ ಅದು ಅಷ್ಟು ಫ್ಲ್ಯಾಟಾಗಿ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬೌನ್ಸಿ ಅಂತೂ ಇದ್ದೇ ಇರುತ್ತೆ. ಮಾತ್ರ ಹೋಗೋ ರೋಡಲ್ಲಿ ಆ ಸೀನ್ರಿ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಫಸ್ಟ್ ಎಲ್ಲರೂ ಕೂಡ ಇಲ್ಲಿ ನಿಲ್ಲಿಸ್ತಾರೆ, ಏಕೆಂದರೆ ಆ ಶಿವದು ಸ್ಟ್ಯಾಚ್ಯೂ ಏನಿದೆ ಅದು ಸ್ಟಾರ್ಟಿಂಗ್ ಫಸ್ಟ್ ಕಾಣೋದೇ ಇಲ್ಲಿಂದ. ಇನ್ನೂ ಒಂದು 2 ಕಿಲೋಮೀಟರ್ಸ್ 1.5 ಕಿಲೋಮೀಟರ್ಸ್ ಇದು ಹಾಗೇ ನಿಮಗೆ ಕಾಣುತ್ತೆ. ಸೊ ಇಲ್ಲಿ ಕಡೆ ಹೋಗ್ತಿದ್ದಂಗೆ ಕರೆಕ್ಟ್ ಅದ್ರ ಫೇಸ್ ಕಾಣೋ ಹಾಗೆ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಹೋಗೋ ರೋಡಲ್ಲೇ ಎಲ್ಲರೂ ಸ್ವಲ್ಪ ಹೊತ್ತು ನಿಲ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನೋಡಿ ಇಲ್ಲಿ ಬರ್ತಾ ಇದ್ದಂಗೆ ಎಷ್ಟು ನೀಟಾಗಿ ಕಾಣುತ್ತೆ. ಸೊ ಆ ಶಿವ ಫೇಸ್ ಎಲ್ಲಿ ನೀಟಾಗಿ ಕಾಣುತ್ತೆ ಅಲ್ಲಿ ನಾವು ಗಾಡಿನ ನಿಲ್ಲಿಸಲೇಬೇಕು, ಏಕೆಂದರೆ ಅಲ್ಲಿ ಎಂಟ್ರಿ ಫೀ ಕಲೆಕ್ಟ್ ಮಾಡ್ತಾರೆ. ಸೊ ಎಂಟ್ರಿ ಫೀ ಬಂದು ಜಸ್ಟ್ 50 ರೂಪಿ ಪರ್ ವೆಹಿಕಲ್ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ಯಾವುದು ಫೀ ಇಲ್ಲ. ಸೊ ಇಲ್ಲಿ ಇವಾಗ ನಾವೆಲ್ಲ ಗಾಡಿಯೆಲ್ಲ ಪಾರ್ಕ್ ಮಾಡಿ ಬಂದ್ವಿ. ಸೊ ನೋಡಿ ಎಂಟ್ರಿ ಹೋಗೋ ಒಂದು ಕ್ಯೂ ಏನು ನಾವು ಹೋಗ್ತೀವಿ ಆ ಪಾತಲ್ಲಿ ಎಲ್ಲ ತ್ರಿಶೂಲಗಳ್ನೆಲ್ಲ ಇಟ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಮಗೆ ಈ ಥರ ಅಲ್ಲಿ ನಾಗದ ಪೂಜೆ ಮಾಡ್ತಾರೆ. ನಾಗರಹಾವಿಂದು ಒಂದು ದೊಡ್ಡ ಇದು, ಬಟ್ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋ ಆಗಿಲ್ಲ, ಅದಕ್ಕೆ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ಅದರ ನೆಕ್ಸ್ಟ್ ನಾವು ಈ ಕಡೆ ಶಿವ ಕಡೆ ಹೋಗೋಬೇಕಾರೆ ಅಲ್ಲಿ ನೋಡಿ ಅಲ್ಲಿ ಕಲ್ಲು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ತುಂಬ ದೊಡ್ಡ ಫೀಲ್ಡ್ ಅದು, ಬಟ್ ಓಪನ್ ಫೀಲ್ಡ್, ನಿಮಗೆ ಹಾಗೇ ಯಾವುದೇ ರೀತಿ ಶೇಡ್ಸ್ ಇರೋದಿಲ್ಲ, ಹಾಗೆ ಹೋಗಬೇಕು. ನಾವು ರೀಚ್ ಆಗಿದ್ದು ಮಾರ್ನಿಂಗ್ 10:30ಗೆ ಆಗಿದ್ದರಿಂದ ಸೊ ಅಲ್ಲಿ ಏನು ಅಷ್ಟು ಬಿಸಿಲಿರಲಿಲ್ಲ. ಆಮೇಲೆ ಬಿಸಿಲಾಗುತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಇದು ಹಾಕಿಬಿಟ್ಟಿದ್ದಾರೆ ಈ ಥರ ಒಂದು ಉದ್ದಕ್ಕೆ. ಅದು ಆ್ಯಕ್ಚುಲಿ ಎಂಥ ಗೋಣಿಚೀಲ ಥರದ್ದು ಕ್ಲಾತಿಂದು ದಪ್ಪದು ಮ್ಯಾಟ್ ಹಾಕಿಬಿಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ನೀರು ಹಾಕ್ತಾರೆ. ಸೊ ಹೋಗೋರು ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು ಅಂತ ಆ ಕಡೆ ಮತ್ತು ಈ ಕಡೆ 2 ಲೈನ್ಸ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ. ಅಂದರೆ ತುಂಬ ಬಿಸಿಲಾದರೆ ಕಾಲೆಲ್ಲ ಸುಡುತ್ತೆ ಅಲ್ವಾ, ಅಲ್ಲಿ ಸ್ಲಿಪ್ಪರ್ ಕೂಡ ಅಲೋ ಇಲ್ಲ, ಹೊರಗೆ ಬಿಟ್ಟು ಹೋಗಬೇಕು ಆಗಿದ್ದರಿಂದ. ಸೊ ಕರೆಕ್ಟು ಅಲ್ಲಿ ನಮಗೆ ಶಿವ ಕಾಣಬೇಕು ಮಧ್ಯದಲ್ಲಿ, ಅದೇ ರೀತಿಯಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ ಅಪ್ಪ ಮಕ್ಕಳು ಹೋಗ್ತಾ ಇದ್ದಾರೆ. ನಮ್ಮ ಪುಟಾಣಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ವಿ ಅವಳಿಗೆ, ನಡಿ ನೀನೆ ಅಂತ. ಅಲ್ಲೇನು ಕಾಲು ಸುಡ್ತಾ ಇರಲಿಲ್ಲ, ಹಾಗಾಗಿ ನಾವು ಫ್ರೀಯಾಗಿ ಬಿಟ್ಟಿದ್ವಿ ಓಡಾಡೋದಕ್ಕೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತಾಳೆ. ಅವಳು ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡೋದೇ ನೋಡೋದೇ ತುಂಬ ಖುಷಿಯಾಗುತ್ತೆ. ಮತ್ತು ಕೈ ಹಿಡ್ಕೊಂಡು ಓಡಾಡ್ಸೋದಂದರೆ ನಂಗೆ ತುಂಬ ಇಷ್ಟ. ನಮ್ಮ ಪುಟಾಣಿಗೆ ಅಷ್ಟು ಥರ ಪುಟ್ಟ ಮಕ್ಕಳ ಜೊತೆ ಇರೋದೇ ಒಂದು ಖುಷಿ. ಅದು ಈ ಏಜಲ್ಲಿ 1.5 ಇಯರಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಏನೇನೋ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ, ಏನಾರು ಆದರೆ ಹೇಳ್ತಾಳೆ, ಕಾಲು ಸುಟ್ಟರೆ ಅದು ಹೇಳ್ತಾಳೆ. ಮತ್ತು ಕಾಲಿಗೆ ನಾನು ಚೂರು ಗಾಯ ಆದರೆ ಸಾಕು ಅಬ್ಬು ಅಂತ ಎಲ್ಲ ಹೇಳ್ತಾಳೆ. ಮತ್ತು ಅವಳಿಗೆ ಫ್ರೀಯಾಗಿರೋ ಡ್ರೆಸ್ಸೇ ಹಾಕಿದ್ದೆ ನಾನು, ಸ್ವಲ್ಪ ಕಂಫರ್ಟಬಲಾಗಿ ಇರಲಿ, ಸಮ್ಮರ್ ಅಲ್ವಾ. ಸೊ ಅದಕ್ಕೆ ಲಾಸ್ಟ್ ವೀಕ್ ಇನ್ನು ಸಮ್ಮರ್ ವೇರ್ ಶಾಪಿಂಗ್ ಮಾಡಿದ್ವಿ ನಮ್ಮ ಪಾಪುಗೆ ನಮಗೆ ಎಲ್ಲ. ಸೊ ಅದಕ್ಕೆ ಒಂದು ಕಾಟನಿಂದು ಸಿಂಪಲಾಗಿರೋ ಡ್ರೆಸ್ ಹಾಕಿದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಶಿವನ ಆಪೋಸಿಟ್ ಇರೋ ನಂದಿ. ಆ್ಯಂಡ್ ಶಿವ ಬಂದು 112 ಫೀಟ್ ಇದ್ದರೆ, ನಂದಿ ಬಂದು ಸ್ವಲ್ಪ ಸಣ್ಣದೇ ಇದೆ. ಸೊ ಅದು ಆ್ಯಕ್ಚುಲಿ ದೂರದಿಂದ ಕಾಣಲ್ಲೇ, ಹತ್ತಿರ ಹೋಗ್ತಿದ್ದಾಗ ತುಂಬ ಹತ್ತಿರ ಕ್ಲೋಸಲ್ಲಿದ್ದಾಗ ಮಾತ್ರ ಕಾಣುತ್ತೆ ಆ ನಂದಿ. ಆ್ಯಂಡ್ ಆ ನಂದಿ ಲೆಫ್ಟ್ ಸೈಡಲ್ಲಿ ತ್ರಿಶೂಲ ಇದೆ. ಸೊ ಶಿವ ಬಂದು ತುಂಬ ಹೈಟ್, ಯಾಕೆಂದರೆ ಅದು ಸ್ಟೆಪ್ಸ್ ಮಾಡಿ ಅದ್ರ ಮೇಲಿಂದ ಹೈಟಲ್ಲಿದೆ. ಅದ್ರ ಮುಂದೆ ಬಂದರೆ ನಂದಿ ತುಂಬ ಸಣ್ಣದು, ಹಾಗಾಗಿ ನಂದಿ ಗೊತ್ತೇ ಆಗೋಲ್ಲ ಇರೋದು. ಹತ್ತಿರ ಹೋಗ್ತಿದ್ದಂಗೆ ಮಾತ್ರ ನಂದಿ ಇರೋದು ಗೊತ್ತಾಗೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಅಲ್ಲಿ ಶಿವನ ಚೆಸ್ಟ್ ಹತ್ರ ಒಂದು ಕಡೆ ಪೇಂಟ್ ಇದೆ, ಒಂದು ಕಡೆ ಪೇಂಟ್ ಇಲ್ಲ. ಸ್ಪ್ರೇ ಪೇಂಟ್ ಮಾಡ್ತಾಯಿದ್ರು ಇದಕ್ಕೋಸ್ಕರ. ಆ್ಯಂಡ್ ಎಲ್ಲ ಅಲ್ಲಿ ನೋಡ್ಕೊಂಡು ಬಂದಮೇಲೆ ಪ್ರಸಾದ ತೊಗೊಂಡ್ವಿ. ಸೊ 20 ರೂಪಿಗೆ ಒಂದು ಎಳ್ಳು ಉಂಡೆ ಕೊಡ್ತಾರೆ ಪ್ರಸಾದ, ಇಷ್ಟ ಇದ್ದರೆ ತೊಗೋಬೋದು, ಇಲ್ಲ ಅಂದ್ರೆಲ್ಲ. ನಾವು ತೊಗೊಂಡ್ವಿ. ನಮ್ಮ ಪಾಪು ನಮ್ಮ ಹಸ್ಬೆಂಡ್ ತಿನ್ಸೋಕ್ಕೋದ್ರೆ ತಿಂತಾ ಇಲ್ಲ, ಅವಳಿಗೆ ಯಾವಾಗಲೂ ಅಷ್ಟೇ ನಾ ತಿನ್ಸಿದ್ರೆ ಮಾತ್ರ ತಿಂತಾಳೆ. ಆ್ಯಂಡ್ ಅಲ್ಲಿ ಶಿವ ಸ್ಟ್ಯಾಚು ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟಿದೆ, ಏಕೆಂದರೆ ಮನೆಯಲ್ಲಿ ಫೋಟೋಸಲ್ಲಿ ಇಷ್ಟಿಷ್ಟೇ ಪುಟಾಣಿ ವಿಗ್ರಹ ಅದು ಇದು ನೋಡಿರ್ತಾಳೆ ಅಲ್ವಾ, ಅದಕ್ಕೆ ಕನ್ಫ್ಯೂಸ್ ಆಗ್ತಿದ್ದೆ, ಏನು ಇಷ್ಟೊಂದು ದೊಡ್ಡದು. ನಾನು ಜಿಜ್ಜಿ ಕೈ ಮುಗಿಯೋದ್ರೂ ಮುಗಿತಾ ಇಲ್ಲ. ಆ್ಯಕ್ಚುಲಿ ಜಿಜ್ಜಿ ಅಂದರೆ ಕೈ ಮುಗಿಯುತ್ತೆ, ಬಟ್ ಇಷ್ಟು ದೊಡ್ಡದಿದೆಯಲ್ಲ ಅಂತ ಶಾಕ್. ಅದನ್ನೇ ನನಗೆ ನೋಡ್ಬಿಟ್ಟು ಹೇಳ್ತಾ ಇದ್ದಾಳೆ, ಇಷ್ಟು ದೊಡ್ಡದಿದೆ ಅಂತ. ಇದಾದಮೇಲೆ ನಾವು ಅಲ್ಲೇ ಒಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲೇ ಎಕ್ಸಿಟ್ ಹತ್ರನೇ ಇದೆ, ಮುತ್ತಿನ ಮಾತು ಅಂತ, ಚೆನ್ನಾಗಿತ್ತು. ಫುಡ್ ಬಂದು ಇಡ್ಲಿ ಮತ್ತು ಉಪ್ಪಿಟ್ಟು ತೊಗೊಂಡಿದ್ವಿ ನಾವು ಸಿಂಪಲಾಗಿ. ನಮ್ಮ ಪಾಪಗೆ ಅವಾಗಿನ್ನೂ ಜಸ್ಟ್ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಬಂದಿದ್ದೆ.
ಅಲ್ಲೇ ಕಾರಲ್ಲಿ ಬರೋಕ್ಕೂ ಮುಂಚೆ. ಸೊ ಹಾಗಾಗಿ ಏನೂ ತಿಂತಾ ಇರಲಿಲ್ಲ. ಆ್ಯಂಡ್ ಚೆನ್ನಾಗಿತ್ತು. ಓಕೆ ಅಲ್ಲಿಂದ ಅಷ್ಟೇ ನೋಡಿ ಶಿವ ಕಾಣುತ್ತೆ. ಈ ಕಡೆ ಸ್ವಲ್ಪ ಎಕ್ಸಿಟಲ್ಲೇ ಇರೋದು ಅದು ಹೋಟೆಲ್. ಇನ್ನೊಂದು ಹೋಟೆಲ್ ಇದೆ, ಅದು ಕೂಡ ಚೆನ್ನಾಗಿತ್ತು. ಚೆನ್ನಾಗಿತ್ತು ಎಲ್ಲ. ಅಲ್ಲೇ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಬಂದ್ವಿ. ಸೊ ಇಡ್ಲಿ ತೊಗೊಂಡಿದ್ವಿ. ಕಪ್ ಇಡ್ಲಿ ಸಿಗುತ್ತಲ್ಲ, ಅದು ಹೆವಿ ಅನ್ನಿಸ್ಬಿಡ್ತು. ಮತ್ತು ಉಪ್ಪಿಟ್ಟು. ನಮ್ಮ ಪುಟಾಣಿ ಅಂತೂ ಏನೂ ತಿನ್ನಲಿಲ್ಲ, ಸುಮ್ಮನೆ ಆಟ ಆಡ್ಕೊತಾ ಇದ್ಲು. ಅದಾದಮೇಲೆ ನಾವೆಲ್ಲ ಮುಗಿಸ್ಕೊಂಡು ಸಂಜೆ ಬರೋ ಅಷ್ಟೊತ್ತಿಗೆ ನಮಗೆ ಟೈಮ್ ಆಗಿತ್ತು. ಸೊ ಜಯನಗರದಲ್ಲಿರೋ ದೇಸಿ ಮಸಾಲಾಗೆ ಹೋಗಿದ್ವಿ. ಅನ್ಲಿಮಿಟೆಡ್ ಫುಡ್, 350 ಪರ್ ಹೆಡ್. ಬಟ್ ನಾವಂತೂ ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಏಕೆಂದರೆ ಮಗು ಇಟ್ಕೊಂಡು ತಿನ್ನೋದಕ್ಕಂತೂ ಆಗೋದಿಲ್ಲ. ಅಲ್ಲಿ ಮಾಡು ಇಲ್ಲಿ ಮಾಡು. ಇವತ್ತಿನ ಮೆನ್ಯೂ ಇಷ್ಟಿತ್ತು. ಇನ್ನೇನೋ ಇತ್ತು, ಪನ್ನೀರ್ ಅಂತೆ, ಜಾಮೂನ್, ಇದು ನಾವು ಎಷ್ಟೊಂದು ಟ್ರೈಯೇ ಮಾಡಿಲ್ಲ. ಹೋಗಿದ್ದು ಕಾಲು ಭಾಗನೂ ನಾವು ತಿಂದಿಲ್ಲ, ಹಾಗೆ ಬಂದುಬಿಟ್ವಿ. ನಮ್ಮ ಪಾಪುಗೆ ಇಟ್ಕೊಂಡು ನಮಗೆ ತಿನ್ನೋಕ್ಕಾಗಲಿಲ್ಲ. ನಮ್ಮ ಪಾಪುಗೂ ಆಲ್ರೆಡಿ ಈವ್ನಿಂಗ್ ಫುಡ್ ಕೊಡೋ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ನಾವು ಮನೆಗೆ ಬಂದುಬಿಟ್ವಿ. ಸೊ ಅಲ್ಲಿ ಸ್ವಲ್ಪನೇ ತಿಂದಿದ್ವು. ನೂಡಲ್ಸ್ ಅದು ಇದು ಏನೇನೋ ಒಂದು ಚೂರು ಸರ್ವ್ ಮಾಡ್ಕೊಂಡು ಎಷ್ಟು ತಿಂದ್ವಿ. ಅದು ಬಿಟ್ಟರೆ ಏನೂ ಜಾಸ್ತಿ ತಿನ್ನೋಕ್ಕೆ ಆಗಲಿಲ್ಲ. ಸೊ ಹೀಗೆ ನಮ್ಮ ಸ್ಯಾಟರ್ಡೇ ಫುಲ್ ಔಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಂದೊಳ್ಳೆ ಫುಡ್, ಸ್ವಲ್ಪ ವೆಜ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಇವಾಗ ಎಲ್ಲ ವಿಡಿಯೋ ನೋಡ್ಕೊಂಡು ಬಂದಿರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವಾಗ ಈವ್ನಿಂಗ್ ನಾವು ಮನೆಗೆ ಬರೋಷ್ಟಿಗೆ 5 o'clock ಆಗಿತ್ತಲ್ವಾ. ಸೊ ಹಾಗಾಗಿ ನಮ್ಮ ಪುಟಾಣಿಗೆ ರಾಗಿ ಮಾಲ್ಟ್ ಮಾಡಿದ್ದೀನಿ. ಇವಾಗ ರಾಗಿ ಮಾಲ್ಟ್ನ ಕೊಡಬೇಕು. ಆ್ಯಂಡ್ ಇಲ್ಲಿ ನಾನು ಎಲ್ಲ ತೊಗೊಂಡೋಗಿದ್ದಲ್ಲ, ಅದನ್ನು ಕೂಡ ಎತ್ತಿಡಬೇಕು. ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡೋಗಿದ್ದೆ. ಆ್ಯಂಡ್ ಭತ್ತ, ಹಾಗೆ ನಮ್ಮ ಪಾಪು ಹಾಲು ತೊಗೊಬಂದ್ವಿ. ಆ್ಯಂಡ್ ವಾಟರ್ ಹಾಲು ತೊಳಿಬೇಕು. ಆ್ಯಂಡ್ ಅವ್ರಿಗೆ ಏನೋ ಸ್ನ್ಯಾಕ್ಸ್ ತೊಗೊಂಡೋಗ್ಬೇಕಾದ್ರೆ ಈ ಥರ ತೊಗೊಂಡೋಗ್ಬಿಡ್ತೀನಿ. ಇದು ನೋಡಿ, ಈ ಥರ ಓಪನ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಥರ ಬರುತ್ತೆ, ತೋರಿಸ್ತೀನಿ. ಈ ಥರ 3 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಒಂದೊಂದರಲ್ಲಿ ಒಂದೊಂದು. ನಾವು ಅದರಲ್ಲಿ ದಾಳಿಂಬೆ ಹಾಕಿದ್ದೆ, 2 ದಾಳಿಂಬೆ ಹಾಕಿದ್ದೆ, 1 ಡ್ರೈ ಫ್ರೂಟ್ಸ್ ಹಾಕಿದ್ದೆ. ಇಷ್ಟು ಬಿಟ್ಬಿಟ್ಟಿದ್ದಾಳೆ, ಕೋಮಗಳಿಗೆ ಸಾಕಾಯ್ತು ಅಂತ ಹೇಳಿ. ಆ್ಯಂಡ್ ಈ ಥರ ಕ್ಯಾಪ್, ಈ ಥರ ಇಲ್ಲಿ ಓಪನ್ ಮಾಡಿಕೊಂಡು ಈ ಥರ ತಗೊಳ್ಳೋದು ಬೇಕು. ಚೆನ್ನಾಗಿರುತ್ತೆ, ಮಕ್ಕಳಿದ್ದಾಗ ಸಖತ್ ಹೆಲ್ಪ್ ಆಗುತ್ತೆ. ಹಾಗೆ ಎಲ್ಲೋದ್ರೂ ಬಿಸಿನೀರನ್ನ ಕ್ಯಾರಿ ಮಾಡ್ತೀನಿ. ಸೊ ಇದಿಷ್ಟು. ಆ್ಯಂಡ್ 1 ಲೋಟ, 1 ಬೌಲ್, 1 ಸ್ಪೂನ್ ಇದೆಲ್ಲ ಕ್ಯಾರಿ ಮಾಡ್ತೀನಿ. ಈ ಥರ ಒಂದು ಬ್ಯಾಗಲ್ಲಿ ಫುಲ್ ಕಂಪ್ಲೀಟ್ ತಿನ್ನೋ ಐಟಮ್ ಏನಿರುತ್ತೆ ಅದನ್ನ ಈ ಥರದಲ್ಲಿ ತಗೊಂಡೋಗ್ಬಿಡ್ತೀನಿ. ಸೊ ಇದಾಗಿತ್ತು ನಮ್ಮ ಸ್ಯಾಟರ್ಡೇ ಮಾರ್ನಿಂಗ್, ಈವ್ನಿಂಗ್ ಎಲ್ಲ. ಸೊ ಹೊರಗೆ ಹೋದ್ವಿ, ಅಲ್ಲೇ ಎಲ್ಲ ದೇಸಿ ಮಸಾಲೆದಲ್ಲಿ ಚೆನ್ನಾಗಿ ತಿನ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ನಮ್ಮ ಪಾಪುಗೆ ಫುಡ್ ಕೊಡೋ ಟೈಮ್. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ನಾನು ನಿಮಗೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.